ನಿಮ್ಮ ಊರು ನಿಮ್ಮ ಯಾವುದು? ನನ್ನ ಹೆಸರು ನಾಗರಾಜು ಅಂತ. ನಿಮ್ಮ ತೋಟ ಏನಾಗಿದೆ ಸರ್ ಇವತ್ತು? ತೋಟ ಅದೇ ರಸ ಹೊಡಿಯೋದು, ಆಮೇಲೆ ಈ ಸ್ವಾಗೆಲ್ಲ ಇಳೆ ಬಿದ್ದು ಎಲ್ಲ ಮರ ಎಲ್ಲ ಬಿಟ್ಟೆ ಹೋಗುತ್ತೆ. ಮತ್ತೆ ಚಿಕ್ಕಿ ರೋಗ ಏನಾರು ಇದೆಯಾ? ಗರಿಲಿ ಚಿಕ್ಕಿ ರೋಗ ಏನಾರು ಇದೆಯಾ? ಚಿಕ್ಕಿ ರೋಗ ಏನು ಕಾಣಿಸ್ತಾ ಇಲ್ಲ. ಇದೆಯಲ್ಲ ಸರ್, ನೋಡಿ ಅಲ್ಲಿ ಅದು ಕಪ್ಪು ರೋಗ. ಕಪ್ಪು ರೋಗ, ಅದೇ ಚಿಕ್ಕಿ ರೋಗ. ಹೌದು, ಆ ರೋಗ ಎಲ್ಲಾದ್ರಲ್ಲೂ ಇದ್ಬಿಡೋದು. ಹೌದು. ಈಗ ಅದು ತೋಟದಲ್ಲೂ ಐತದು. ಈಗ ಚಿಕ್ಕಿ ರೋಗ. ಇಳುವರಿ ಏನಾಗಿದೆ ಸರ್ ನಿಮ್ಮದು? ಅಲ್ಲಲ್ಲ, ಈಗ ಇಳುವರಿ ಏನಾಗಿದೆ ಸರ್ ನಿಮ್ಮದು? ಇಳುವರಿ ಏನಾಗಿದೆ? ತೀರಾ ಕಡಿಮೆ ಆಯ್ತು. ಮೊದಲು ಹೇಗಿತ್ತು ಇಳುವರಿ? ಚೆನ್ನಾಗಿತ್ತು, ಒಳ್ಳೆ ಫಲ ಬಿಡೋವು. ಈಗ ಇತ್ತೀಚೆಗೆ ತೀರಾ ಕಡಿಮೆ ಆಗ್ಬಿಟ್ಟೈತೆ. ಏನು ಒಂದು ಮಾರ್ಕ್ 100 ಬಿಡೋತಕ್ಕೆ 30-40 ಬಂದವೆ. ಒಂಬಾಳೆಲ್ಲ ಕಡಿಮೆ ಆಗಿದೆ, ಹಳ್ಳೆಲ್ಲ ಉದುರೋಯ್ತಾ ಇದ್ದಾವೆ. ಹಂಗಾಗಿ ಕಡಿಮೆ ಆಗ್ಬಿಟ್ಟೈತಿ. ಅದನ್ನೇ, ಒಂಬಾಳೆ ಕಡಿಮೆ ಆಗಿದೆ. ಇವತ್ತು ಇದ್ರ ಬಗ್ಗೆ ಯಾರು ಸರ್ ಬಯೋಫಿಟ್ ಬಗ್ಗೆ ಮಾಹಿತಿ ಕೊಟ್ಟಂಥವ್ರು? ಅದೇ ಇವರು ಚಂದ್ರಣ್ಣವರು, ಸುರೇಶ್ ಅವರು. ಈಗ ಇದನ್ನು ಏನು ಉದ್ದೇಶಕ್ಕೋಸ್ಕರ ಮಾಡಿ ಅಂತ ಹೇಳಿದ್ರು ಸರ್? ಅದನ್ನು ಅದೇ ರೋಗೆಲ್ಲ ನಿರೋಧ ಆಗುತ್ತೆ, ಕ್ಲೀನ್ ಮಗಳು ಚೆನ್ನಾಗಿ ಡೆವಲಪ್ ಆಗ್ತೇವೆ, ಇದೊಂದು ಮಾಡಿ ನೋಡಿ ನಾವು ಎಲ್ಲ ಕಡೆಯೂ ಮಾಡಿದ್ದೀವಿ ಅಂತ ಅವರು. ಅದಕ್ಕೆ ನಾವು ಒಂದು ಸ್ವಲ್ಪ ಮಾಡಿ ನೋಡಿಬಿಡೋಣ. ನಮ್ಮದು ಒಂದು ವರ್ಷ ಒಂದು 10 ಮರ ಹೋಯ್ತಲೇ ಅವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿಬಿಟ್ಟು ಒಂದಿಷ್ಟು ದುಡ್ಡು ಕಚ್ಚೋದು ಅಲ್ಲಿ ಅಂತ ಹೇಳ್ಬಿಟ್ಟು. ಈಗ ಎಷ್ಟು ಗಿಡಕ್ಕೆ ಮಾಡಿಸ್ತಾರೆ ಸರ್? ಈಗ 100 ಗಿಡಕ್ಕೆ ಮಾಡ್ತಾ ಇದ್ವಿ. 100 ಗಿಡಕ್ಕೆ ಮಾಡಿಸ್ತಾ ಇದ್ದೀರಾ? ಈಗ 100 ಗಿಡ ಡೆವಲಪ್ಮೆಂಟ್ ನೋಡ್ಕೊಂಡು ನಿಮ್ಮದು ಬೇರೆ ತೋಟ ಎಲ್ಲಕ್ಕೂ ಮಾಡಿಸ್ಬೇಕು ಅಂತ ಪ್ಲಾನಿಂಗ್ ಇದೆಯಾ? ಇದೆ. ನೋಡ್ಕೊಂಬಿಟ್ಟು ಮಾಡಿಸ್ಬೇಕು. ಇದು ತುಂಬ ಚೆನ್ನಾಗಿ ನಿಮಗೆ ಇಳುವರಿ ಬರೋದಾಗಲಿ, ರೋಗ ಕಂಟ್ರೋಲ್ ಆಗೋದಾಗಲಿ 3-4 ತಿಂಗಳು ಬೇಕು ಸರ್. ಇದು ರೋಗ ಕಂಟ್ರೋಲ್ ಆಗಿ ಒಂದು ಇಳುವರಿ ಬರಬೇಕು ಅಂದರೆ ಇದಾದಮೇಲೆ ಇನ್ನೊಂದು 15ಕ್ಕೆ ಡೆವಲಪ್ಮೆಂಟ್ ಕೊಡ್ತಿರಲ್ಲ, ಡೆವಲಪ್ಮೆಂಟ್ ಕೊಟ್ಟಮೇಲೆ ಅದ್ರ ಬದಲಾವಣೆ ಏನು ಅಂತ ನಿಮ್ಗೆ ಅರ್ಥವಾಗುತ್ತೆ. ಆವಾಗ ನಿಮ್ಗೆ ಏನಾದ್ರು 3-4 ತಿಂಗಳಿಗೆ ಏನಾಗುತ್ತೆ, ಹೊಸ ಗರಿ, ಹೊಸ ಒಂಬಾಳೆ ಓಡುತ್ತಲ್ಲ, ಅದಕ್ಕೆ ಕಂಪನಿ ಗ್ಯಾರಂಟಿ ಇರುತ್ತೆ. ಈ ಹಳೆ ಒಂಬಾಳೆ, ಹಳೆ ಗರಿಗೆ ಯಾವುದೂ ಗ್ಯಾರಂಟಿ ಇರೋದಿಲ್ಲ. ಯಾಕೆಂದರೆ ಈಗ ಹಳೆ ಗರಿ ಎಲ್ಲ ಹೋಗ್ಬಿಡುತ್ತದು. ಹೋಗ್ಬಿಟ್ಟು ಹೊಸ ಗರಿ, ಹೊಸ ಇದು ಬಂದಾಗ ತಿಂಗಳಿಗೊಂದು ಗರಿ ಹೊರಡುತ್ತೆ. ತಿಂಗಳಿಗೊಂದು ಗರಿ ಹೊರಟಾಗ ಅದೇನಾಗುತ್ತೆ ಅಂದರೆ ಭಾಳ ಹಸಿರಾಗಿ, ಈಗೇನು ಮೊದಲಿತ್ತಲ್ಲ ತೋಟ ಆ ಥರ ಗರಿ ಓಡುತ್ತೆ. ನಿಮಗೆ ಗಿಣಿ ಹಸಿರು ಬರುತ್ತದು. ಗಿಣಿ ಹಸಿರು ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಮರ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇಲ್ಲಿಂದ ತಿಂಗಳಲ್ಲಿ ಗೊತ್ತಾಗ್ತಾ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಫುಲ್ ಡೆವಲಪ್ಮೆಂಟ್ ಬರಬೇಕು ಅಂದರೆ ಮ್ಯಾಕ್ಸಿಮಮ್ 3-4 ತಿಂಗಳು ಬೇಕೇ ಬೇಕು. 3-4 ತಿಂಗಳು ಬಂದಾಗ ನಿಮಗೆ ಆಮೇಲೆ ಒಂದು ವರ್ಷದಲ್ಲಿ ನಿಮ್ಗೆ 11-12 ಒಂಬಾಳೆ ಹೊಡ್ತವೆ. ಇಲ್ಲಿವರೆಗೂ ವರ್ಷಕ್ಕೆ ಹೊಡ್ತಾ ಇರೋದೆಷ್ಟು? 4-5 ಅಷ್ಟೇ. ಇವತ್ತು ಈ ಒಂದು ನೀವೇನು ನಮಗೆ ನೆಟ್ಸರ್ಪ್ ಬಯೋಫಿಟ್ ಕಂಪ್ನಿ ಯಾವಾಗ ಕೊಡ್ತಾ ಇದ್ದೀರಾ, ಪ್ರಾಡಕ್ಟನ್ನು ಕೊಟ್ಟಾಗ ಅದೇನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂಬಾಳೆ ಜಾಸ್ತಿ ಆಗುತ್ತೆ, ಹಳ್ಳುದ್ರೆ ನಿಲ್ಲುತ್ತೆ, ಅಲ್ಲಿಂದ ಬಂದು ಕಜ್ಜಿಕಾಯಿ ಹೋಗುತ್ತೆ, ಮತ್ತು ಗರಿ ರೋಗ ಹೋಗುತ್ತೆ. ಪ್ರತಿಯೊಂದು ರೋಗ, ವೈರಸ್ ಏನಿದೆ ಪ್ರತಿಯೊಂದು ರೋಗ ಕಂಟ್ರೋಲ್ ಆಗಿ ನಿಮಗೆ ಮರ ಯಥಾಸ್ಥಿತಿ ಏನು ಹಳೆ ಇದಿತ್ತು ಆ ಸಿಸ್ಟಮ್ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ. ಇಲ್ಲ. ನಮ್ಮ ಮೆಡಿಸಿನ್ಸ್ ಕೊಡೋದು ಏನಾಗುತ್ತೆ ಅಂದರೆ ಯಾವ ಮರಕ್ಕೆ ಒಂದು ಬಿಂದಿಗೆ ಯಾವ್ದು 10 ಲೀಟ್ರ್ ಏನು ಒಯ್ತಿರೋ ಆ ಮರಕ್ಕೆ ಮಾತ್ರ ತೊಗೊಳುತ್ತೆ. ಅದು ಏನಕ್ಕೆ ಅಂದರೆ ನಮ್ಮ ಬಯೋ-19 ಕೊಡ್ತಿರಲ್ಲ, ಅದು ಒಂದು ಗಮ್ಮು. ಏನು ಇದಕ್ಕೆ ನಾವು ಡ್ರಮ್ಮಿಗೆ ಮಿಕ್ಸ್ ಮಾಡಿ ಇವತ್ತು ಕೊಡ್ತಾ ಇದ್ದೀವಿ. ಮಿಕ್ಸ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಡ್ರಮ್ಗೆ ಆ ಒಂದು ಮರಕ್ಕೆ ಬುಡಕ್ಕೆ ಕೊಟ್ಟಾಗ ಅಲ್ಲಿಂದ ಬೇರೆ ನೇರವಾಗಿ ತೊಗೊಂಡೋಗುತ್ತದು. ಅದು ಯಾವುದೇ ಬೇರೆ ಕಡೆ ಮರಕ್ಕೆ ಇದಾಗಲ್ಲ, ಎಕ್ಸ್ಪೆಂಡ್ ಆಗಲ್ಲ. ಅದೇನಾಗುತ್ತೆ, ಆ ಒಂದು ಬೇರಿಗೆ ಮಾತ್ರ ಕಂಟ್ರೋಲ್ ಆಗಿ ಆ ಬೇರಿಗೆ ಎಳ್ಕೊಂಡೋಗಿ ನಿಮಗೆ ಹೊಸ ಬೇರು ಚಿಗುರು ಓಡುತ್ತೆ. ಈಗ ಏನು ಬಿಳಿ ಬೇರು ಇದೆಯೋ, ಬಿಳಿ ಬೇರು ನಮಗೆ ಜಾಸ್ತಿ ಆಗಬೇಕು. ಈಗ ತಾಯಿ ಬೇರು ಏನಾಗುತ್ತೆ ಅಂದರೆ ಅದು ಬುಡವನ್ನು ಗಟ್ಟಿ ಮಾಡೋದಕ್ಕೆ ಮಾತ್ರ ತಾಯಿ ಬೇರು ಬರುತ್ತೆ. ಈ ಬಿಳಿ ಬೇರು ಏನಾಗುತ್ತೆ ಅಂದರೆ ಮನುಷ್ಯನಲ್ಲಿ ಬಿಳಿ ರಕ್ತ ಕಣ ಏನು ಬರುತ್ತೋ ಅದ್ರಲ್ಲಿ ಡೌನ್ ಆದಾಗ ಮನುಷ್ಯ ಏನಾಗ್ತಾನೆ, ನಿರ್ಶಕ್ತಿ ಆಗ್ಬಿಡ್ತಾನೆ. ನಿರ್ಶಕ್ತಿ ಆಗ್ಬಿಟ್ಟು ಅವನ ಕೈಲಿ ಏನೂ ಮಾಡೋಕ್ಕೆ ಶಕ್ತಿ ಇರಲ್ಲ. ಅದೇ ಥರ ಬಿಳಿ ಬೇರು. ಆ ಬಿಳಿ ಬೇರಿಗೆ ಯಾವತ್ತ ನಾವು ಶಕ್ತಿ ಬರುತ್ತೆ ಮತ್ತು ಚಿಗುರು ಯಾವಾಗ ಬೇರುಗಳು ಎಕ್ಸ್ಟ್ರಾ ಓಡ್ತಾವೋ ಅವತ್ತ ನಿಮ್ಮ ಮರ ಆಟೋಮೆಟಿಕ್ ಡೆವಲಪ್ ಆಗ್ತಾ ಬರುತ್ತೆ. ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ನಿಮ್ಮ ಮರ ಏನಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಂ, ಈಗ ನಾವೇನು ಹಾಕ್ತಿದೀವಲ್ಲ, ಬೇರೆ ಮರದ ಅವ್ರೇನು ಹಾಕ್ಸಿರಲ್ಲ, ಅಲ್ಲಿ ರೋಗ ಐತೆ, ಅದರಿಂದ ನಮ್ಮ ಮರಕ್ಕೆ ನಮ್ಮ ಯಾವುದೇ ವೈರಸ್ಸು ತಿರ್ಗಾ ರಿಟರ್ನ್ ಅಟ್ಯಾಕ್ ಆಗೋದಿಲ್ಲ. ಇಲ್ಲೇನಾಗುತ್ತೆ ಅಂದರೆ ನಮ್ಮ ಬೆಳವಣಿಗೆ ಇಲ್ಲೇ ತಗೊಳ್ಳಿ. ಮೊನ್ನೆ ನೀವು ಶಿವಾನಂದ ಅವ್ರು ಸರ್ ಅವರ ತೋಟ ನೋಡಿರಿ. ಇವತ್ತು 4 ವರ್ಷದಿಂದ ಬಯೋಫಿಟ್ ಕೊಟ್ಟಿದ್ರು ಅವರು. ಆ ಬಯೋಫಿಟ್ ಕೊಟ್ಟು ಆ ತೋಟಕ್ಕೂ ಈ ತೋಟಕ್ಕೂ ಪಕ್ಕ ತೋಟಕ್ಕೂ ಎಷ್ಟು ಡಿಫ್ರೆನ್ಸ್ ಇತ್ತು ನೋಡಿರಲ್ಲ. ಏನಾಗುತ್ತೆ ಅಂದರೆ ಆ ಎಷ್ಟು ಕೊಟ್ಟಿರ್ತು ಅಷ್ಟಕ್ಕೆ ಮಾತ್ರ ಡೆವಲಪ್ಮೆಂಟ್ ಇರುತ್ತೆ. ಪಕ್ಕ ತೋಟ ತಿರ್ಗಿ ಹಾಳಾಗಿ ಹೋಗ್ತೀರ, ಅದು ಹಂಗೆ ಹೋಗ್ತಾ ಇರ್ತದು, ವೈರಸ್ ಬಂದು ಹೋಗ್ತಾ ಇರುತ್ತೆ. ಆದರೆ ಅದಕ್ಕೆ ಇದಕ್ಕೆ ಅಟ್ಯಾಚ್ ಆಗಲ್ಲ, ಇದ್ರದ್ದು ಅದಕ್ಕೆ ಅಟ್ಯಾಚ್ ಆಗಲ್ಲ. ನಾವು ಕೊಟ್ಟಿರೋ ತೋಟ ಮಾತ್ರ ಡೆವಲಪ್ ಆಗುತ್ತೆ, ಬಿಟ್ಟರೆ ಬೇರೆ ಯಾವುದೂ ಡೆವಲಪ್ ಆಗೋದಿಲ್ಲ. ಈಗ ನಮ್ಮ ತೋಟ ಮಾತ್ರ ಡೆವಲಪ್ ಆಗುತ್ತೆ. ನಿಮಗೆ ನಮ್ಮ ನೆಟ್ಸರ್ಪ್ ಕಂಪನಿ ಇವತ್ತು ಬಯೋಫಿಟ್ಟನ್ನು ಕೊಟ್ಟಿರೋದ್ರಿಂದವ ನಮ್ಮ ಕಂಪನಿ ಪ್ರತಿಯೊಂದು ಸಹಿತ ನಿಮಗೆ ಕ್ಲಿಯರಾಗೇ ಡೆವಲಪ್ ಮಾಡುವ ರೀತಿ ಎಲ್ಲ ಫುಲ್ ಜವಾಬ್ದಾರಿ ತೊಗೊಳುತ್ತೆ. ದಯಮಾಡಿ ಪ್ರತಿಯೊಬ್ಬರು ಸಹಿತ ನಮ್ಮ ರೈತರಿಗಿದು
ನೇರ ಕೊಡ್ತಾ ಇರೋಂಥ ಮಾರುಕಟ್ಟೆ ಇದು. ಯಾರಿಗೂ ಸಹಿತ ಬೇರೆ ಇದರಿಂದ ಬರೋದಿಲ್ಲ. ದಯಮಾಡಿ ಪ್ರತಿಯೊಬ್ಬರು ರೈತರು ಸಹಿತ ಇದನ್ನು ಬಳಸ್ಕೊಂಡು ಅನುಕೂಲ ಪಡ್ಕೊಂಡ್ರೆ ರೈತರು ಜೀವನ ಹಸನಾಗುತ್ತೆ ಅಂತ ಈ ಮಾತ್ರ ಹೇಳ್ಕೊಡ್ತೀವಿ. ಆಮೇಲೆ ಸರ್ ಈಗ 3-4 ತಿಂಗಳಿಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ತೀರಾ, ಆಗಲಿಲ್ಲ, ಅದಕ್ಕೆ ಗ್ಯಾರಂಟಿ ಯಾರು? ಅದಕ್ಕೆ ನಮ್ಮ ಕಂಪ್ನಿಯ ಗ್ಯಾರಂಟಿ. ಕಂಪ್ನಿ ನಮ್ಮ ಹತ್ರ ಏನೈತಿ? ನಮ್ಮ GST ಬಿಲ್ ಬಂದಿದೆಯಲ್ಲ, ಇದೆ ಕೊಡ್ತೀನಿ, ಗಾಡಿಲಿದೆ ಕೊಡ್ತೀನಿ. ನಾಳೆ ದಿವಸ ನಮಗೆ ಯಾರು ಕೇಳೋದು? ನಾನು ಹೇಳಿದ್ನಲ್ಲ, ಮನೆ ಕಡೆಗೆ ಹೋಗ್ಬಿಟ್ಟು ನಾವು ಯಾರು ಕೇಳೋದು? ಇಲ್ಲ ಸರ್, ಈಗ ನಿಮಗೆ ಪ್ರತಿಯೊಂದು ಸಹಿತ ನಮ್ಮ ಕಂಪ್ನಿ ಮಾಡ್ಬೇಕಾಯ್ತು, ನಾವು ಏನು ಡೆವಲಪ್ ಅಲ್ಲ ಅಂತ. ಇಲ್ಲ ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ ಅಂದರೆ ನಿಮಗೆ GST ಬಿಲ್ಲು ಕೊಟ್ಟಿರ್ತೀವಿ. ನಿಮಗೆ GST ಬಿಲ್ ಪ್ರಕಾರವಾಗಿ ನಿಮಗೆ ಯಾವುದೇ ರೀತಿಯಾದ ಈ ಹಳೆ ಗರಿ ಬಿಲ್ ನಾವು ತಗೊಂಡ್ರು ನಮ್ಮ ಹೆಸರಿನಲ್ಲಿ ಇರಕ್ಕೂಲ್ಲ, ನಿಮ್ಮ ರಾಮಚಂದ್ರ ಪ್ರೆಸ್ಸಲ್ಲಿರುತ್ತೆ. ಅವರು ನಮ್ಗೆ ಗ್ಯಾರಂಟಿ ಇಲ್ಲ ಸರ್. ಅದೇ ಬಿಲ್ ಮೇಲೆ ನಮ್ಮ ತೋಟಕ್ಕೆ ಹಾಕಿ ಈಗ ನಿಮ್ಮ ಹೌದು. ಈಗ ನಾನು ಹೇಳಿದ್ನಲ್ಲ, ಈಗ ನಿಮ್ಮದು ಡೆವಲಪ್ಮೆಂಟಿಗೆ ಬರೋ ಹೊತ್ತಿಗೆ ಮಾಡ್ತೀವಿ ಅಂದರೆ ನಿಮ್ಮನ್ನೇ ಕನ್ಸೂಮರ್ ಮಾಡಿ ನಿಮಗೆ ಡೈರೆಕ್ಟ್ ಬಿಲ್ ಬರೋ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು. ಮಾಡ್ಕೊಡ್ತೀವಿ. ಹೌದು ಹೌದು, ಸತ್ಯ. ಹೌದು, ಸತ್ಯ. ಇಲ್ಲ ಅದನ್ನು ನಿಮಗೆ ಸತ್ಯ. ಹೌದು. ಇಲ್ಲ, ಈಗ ಅದಕ್ಕೆ ಇದು ಅದೇ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನೀವು ಯಾವತ್ತಿದ್ರೂ ಇದರಲ್ಲಿ ಇರ್ತೀರಾ ಅಂತ ಗೊತ್ತಿರುತ್ತೆ ನಮಗೆ. ಯಾಕೆ ನಿಮ್ಮ ತೋಟಕ್ಕೆ ಮಾಡಿದ್ದೀರಾ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಈ ವಿಡಿಯೋ ಇದನ್ನು ನಾವೇ ಇಟ್ಕೊಳ್ಳೋದಿಲ್ಲ, ಇದನ್ನು ಆಲ್ರೆಡಿ ವೈರಲ್ ಮಾಡ್ತೀವಿ. ಈ ವಿಡಿಯೋ ವೈರಲ್ ಮಾಡಿದಾಗ ಯಾರು ಹಾಕಿದ್ದಾರೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ನಿಮಗೇನಾರ ನಾಳೆ ನಮ್ಮ ಕಂಪನಿ ಹೇಳುತ್ತೇನಂತ, ಈಗ ಇರುವ ಒಂಬಾಳೆ ಇರಗರಿಗೆ ನಮ್ಮ ಕಂಪನಿ ಗ್ಯಾರಂಟಿ ಇಲ್ಲ. ನೆಕ್ಸ್ಟು ಬರುವ ಒಂಬಾಳೆ ಗರಿಗೆ ನಮ್ಮ ಕಂಪ್ನಿ ಗ್ಯಾರಂಟಿ ಆಗಿರುತ್ತೆ. ಅದು ಬಿಟ್ಟು ನೀವು ಕೊಟ್ಟ ತಕ್ಷಣ ಏನಾದ್ರು ಕೆಮಿಕಲ್ ಕೊಟ್ಟರೆ ನಮ್ಮ ಗ್ಯಾರಂಟಿ ಇಲ್ಲ. ಓಪನಾಗಿ ಹೇಳ್ತೀವಿ. ಈಗ ಯಾವುದು ಅಂದರೆ ಈಗ ಯೂರಿಯಾನೋ 20-20 ಫರ್ಟಿಲೈಸರ್ ಕೊಡ್ತೀರಲ್ಲ, ಫರ್ಟಿಲೈಸರ್ ಏನಾರ ಈಗ ಇಮಿಡಿಯೇಟ್ಲಿ ನೀವು ಕೊಟ್ಟಿದ್ದೀರಿ ಇವತ್ತ, ನಾಳೆನೋ ನಾಳೆ ತಂದುಬಿಟ್ಟು ತಿರ್ಗಿ ಅದು ಹರಿಸ್ಬಿಟ್ರಿ, ಅದು ನಮ್ಮ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತವೆ, ಸತ್ತೋಗ್ಬಿಡ್ತವೆ. ಆವಾಗ ವರ್ಕ್ ಮಾಡೋಕ್ಕೆ ಚಾನ್ಸ್ ಇರೋಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಾವು ಮುಂದಿನ ಗ್ಯಾರಂಟಿಗೆ ನಾವು ಯಾವುದು ಹೇಳಕ್ಕೆ ಬರೋಲ್ಲ. ಈಗ ನೀವೇನು ನಾವು ಕೊಟ್ಟಿದ್ದೀವೋ, ಕೊಟ್ಟ 20 ದಿವಸ, ಈಗ ಇದು ಕೊಟ್ಟು 20 ದಿವಸ ಏನೂ ಕೊಡೋಗಿಲ್ಲ. ಮತ್ತು ಡೆವಲಪ್ಮೆಂಟ್ ಕೊಡ್ತೀವಲ್ಲ, ಡೆವಲಪ್ಮೆಂಟ್ ಕೊಟ್ಟು 10-20 ದಿವಸ ಏನೂ ಕೊಡೋಂಗಿಲ್ಲ. ಅದು ಕೊಟ್ಟ ಮೇಲೆ ನೀವು ಏನಾರು ಕೊಡಿ, ನಾವು ಗ್ಯಾರಂಟಿ ಇರ್ತೀವಿ. ಅದಕ್ಕೆ ಯಾವುದೇ ರೀತಿಯಾದ ಡೌಟ್ ಬೇಡ. ಈ ಕಂಪನಿ ಯಾವತ್ತು ನಿಮ್ಮ ಬೆನ್ನಿಂದೆ ನಿಂತಿದೆ, ನಿಮಗೆ ರೈತರ ಪರವಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆ ಇಲ್ಲದ ರೀತಿಯ ನಿಮ್ಮ ತೋಟವನ್ನು ರೈತರನ್ನ ಉದ್ಧಾರ ಮಾಡಬೇಕು ಅಂತ ಬಂದಿರೋಂಥ ಕಂಪ್ನಿ ನೆಟ್ಸರ್ ಬಯೋಫಿಟ್. ಇವತ್ತು ಅದು ಉದ್ದೇಶಕ್ಕೋಸ್ಕರ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಪ್ರಾಡಕ್ಟ್ ತೊಗೊಂಡು ಸಹಿತ ನಿಮ್ಮನ್ನೇ ಕನ್ಸೂಮರ್ ಮಾಡಿ, ನಿಮ್ಮನ್ನೇ ಹೀಟೇಲರ್ ಮಾಡಿ ನಾವು ನೇರವಾಗಿ ನಿಮಗೆ ಬಿಲ್ ಬರೋ ರೀತಿ ಮಾಡಿಕೊಡ್ತೀವಿ. ಅದು ನಮ್ಮ ಕಂಪನಿಯ ಜವಾಬ್ದಾರಿ. ಸರಿ, ತುಂಬ ಸಂತೋಷ. ಇದೇ ರೀತಿ ಮಾಡಿ ನಿಮ್ಮ ತೋಟ ತುಂಬ ಡೆವಲಪ್ ಆಗೋದಕ್ಕೆ ನಾವೆಲ್ಲ ಸಹಕರಿಸ್ತೀವಿ. ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಂತಿರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.